ನಮಸ್ಕಾರ, ಸ್ಪೀಡ್ ನ್ಯೂಸ್ಗೆ ಸ್ವಾಗತ. ನಾನು ಚಂದ್ರಕಲಾ ನೂತನಗೌಡ. ವೈಭವ್ ಸೂರ್ಯವಂಶಿ ಬ್ಯಾನ್. ಶ್ರೀಲಂಕಾ ಆಟಗಾರ ಇದೊಂದು ಮಾತು ಹೇಳಿದ್ದಕ್ಕೆ ರೊಚ್ಚಿಗೆದ್ದ ವೈಭವ್ ಸೂರ್ಯವಂಶಿ ಆ ಪದ ಬಳಸಬಾರದಿತ್ತು. ಎಸ್, ಆ ಸೋಲಿನ ಆಟದ ನಂತರ ವೈಭವ್ ಸೂರ್ಯವಂಶಿ ಅಖಾಡದಲ್ಲಿ ಆರ್ಭಟಿಸಿದ್ದು ಯಾಕೆ? ಶ್ರೀಲಂಕಾ ಆಟಗಾರ ಕೆಣಕಿದಾಗ ಈ 15 ವರ್ಷದ ಯುವ ಆಟಗಾರ ತೋರಿಸಿದ ಆವೇಶದ ಅಸಲಿ ಕತೆ ಏನು ಗೊತ್ತಾ? ನೋಡಿ, ಈಗಾಗಲೇ ಜಗತ್ ಜಾಹೀರಾತಾಗೋಗಿದ್ದಾರೆ ವೈಭವ್ ಸೂರ್ಯವಂಶಿ. ಕೇವಲ 15 ವರ್ಷಕ್ಕೆ ಯಾರು ಮಾಡದಂತಹ ಸಾಧನೆಯನ್ನ ಮಾಡುವುದರ ಮುಖಾಂತರ ಪ್ರತಿ ಕಣ್ಣಾಲಿಯಲ್ಲೂ ಕೂಡ ಇಂತಹ ಹುಡುಗನನ್ನ ನಾವು ನೋಡೇ ಇರಲಿಲ್ಲ, ಇಂತಹ ಚಿಕ್ಕ ವಯಸ್ಸಿಗೆ ಇಂತಹ ಸಾಧನೆನ ಅಂತ ಪ್ರತಿಯೊಬ್ಬರು ಕೂಡ ಮಾತಾಡಿಕೊಳ್ಳುವಂತೆ ಮಾಡಿದಂತಹ ವೈಭವ್ ಸೂರ್ಯವಂಶಿ ಇದೀಗ ಎಡವಟ್ಟನ್ನ ಮಾಡಿಕೊಂಡು ಬ್ಯಾನ್ ಭೀತಿಯಲ್ಲಿದ್ದಾರೆ. ನೋಡಿ, ಭಾರತ ಎ ಮತ್ತು ಶ್ರೀಲಂಕಾ ಎ ತಂಡಗಳ ನಡುವಣ ಪಂದ್ಯದ ಬಳಿಕ ನಡೆದ ದೈಹಿಕ ಘರ್ಷಣೆ ಹಿನ್ನೆಲೆಯಲ್ಲಿ ಟೀಂ ಇಂಡಿಯಾದ ಯುವ ದಾಂಡಿಗ ವೈಭವ್ ಸೂರ್ಯವಂಶಿ ವಿರುದ್ಧ ಐಸಿಸಿ ಕಠಿಣ ಶಿಸ್ತು ಕ್ರಮ ಕೈಗೊಳ್ಳುವುದಕ್ಕೆ ಸಾಧ್ಯ ಇದೆ. ದಂಬುಲ್ಲಾದಲ್ಲಿ ನಡೆದ ಈ ಪಂದ್ಯದಲ್ಲಿ ಮೊದಲು ಬ್ಯಾಟ್ ಮಾಡಿದ ಟೀಂ ಇಂಡಿಯಾ 49.2 ಓವರ್ಗಳಲ್ಲಿ 265 ರನ್ ಅನ್ನ ಕಲೆ ಹಾಕಿತ್ತು. ಈ ಗುರಿಯನ್ನ ಬೆನ್ನತ್ತಿದ ಶ್ರೀಲಂಕಾ ತಂಡ 50 ಓವರ್ಗಳಲ್ಲಿ 265 ರನ್ ಗಳಿಸಿ ಪಂದ್ಯವನ್ನ ಟೈ ಮಾಡಿಕೊಂಡಿತು. ಆ ಬಳಿಕ ನಡೆದ ಸೂಪರ್ ಓವರ್ನಲ್ಲಿ ಶ್ರೀಲಂಕಾ ಬ್ಯಾಟರ್ಗಳು 16 ರನ್ ಅನ್ನ ಕಲೆ ಹಾಕಿತು. ಈ ಗುರಿ ಬೆನ್ನತ್ತಿದ ಟೀಂ ಇಂಡಿಯಾ 6 ಎಸೆತಗಳಲ್ಲಿ ಕೇವಲ 9 ರನ್ ಗಳಿಸಿ 7 ರನ್ಗಳಿಂದ ಸೋಲೊಪ್ಪಿಕೊಂಡ್ರು. ಈ ಸೋಲಿನ ಬಳಿಕ ಪೆವಿಲಿಯನ್ ಕಡೆ ಹೆಜ್ಜೆ ಹಾಕ್ತಿದ್ದ ವೈಭವ್ ಸೂರ್ಯವಂಶಿಯನ್ನ ಗುರಿಯಾಗಿಸಿ ಶ್ರೀಲಂಕಾ ಆಟಗಾರ ವಿಶೇನ್ ಹಾಲಂಬಾಗೆ ಅದೇನ್ ಹೇಳಿದ್ದಾರೆ. ಇದರಿಂದ ಕೆರಳಿದ ವೈಭವ್ ಸೂರ್ಯವಂಶಿ ಲಂಕಾ ಆಟಗಾರನತ್ತ ಧಾವಿಸಿ ಮಾತಿನ ಚಕಾಮಕಿಯನ್ನ ನಡೆಸಿದ್ರು. ಅದರ ಒಂದು ತುಣುಕು ಇಲ್ಲಿದೆ ನೋಡಿ. ನೋಡಿದ್ರಲ್ಲ, ಈ ವಾಗ್ವಾದದ ನಡುವೆ ವೈಭವ್ ಸೂರ್ಯವಂಶಿ ವಿಶೇನ್ ಹಾಲಂಬಾ ಅವರನ್ನ ಕೈಯಿಂದ ತಳ್ತಾ ಇರುವುದು ಕ್ಯಾಮೆರಾದಲ್ಲಿ ಸರಿಯಾಗಿದೆ. ಈ ಹಿನ್ನೆಲೆಯಲ್ಲಿ ಐಸಿಸಿ ವೈಭವ್ ಸೂರ್ಯವಂಶಿ ವಿರುದ್ಧ ಕಠಿಣ ಕ್ರಮವನ್ನ ಕೈಗೊಳ್ಳುವಂತಹ ಸಾಧ್ಯತೆ ಇದೆ. ಯಾಕಂತಂದ್ರೆ ಅದಕ್ಕೆ ಆದಂತಹ ರೂಲ್ಸ್ ರೆಗ್ಯುಲೇಷನ್ಸ್ ಇರುತ್ತೆ. ಐಸಿಸಿ ನಿಯಮಾವಳಿ ಏನ್ ಹೇಳುತ್ತೆ ಅಂತ ನೋಡೋದಾದ್ರೆ, ಐಸಿಸಿ ಕ್ರಿಕೆಟ್ ನಿಯಮಾವಳಿಗಳ ಪ್ರಕಾರ ಮೈದಾನದಲ್ಲಿ ಎದುರಾಳಿ ಆಟಗಾರರ ಮೇಲೆ ದೈಹಿಕವಾಗಿ ಕೈ ಮಾಡುವುದು ಅಥವಾ ತಳ್ಳೋದು ಲೆವೆಲ್ 2 ಅಥವಾ ಲೆವೆಲ್ 3 ಮಾದರಿಯ ಗಂಭೀರ ಶಿಸ್ತು ಉಲ್ಲಂಘನೆ ಆಗಿರುತ್ತೆ. ರೆಫರಿ ತನಿಖೆ ನೋಡಿ. ಮ್ಯಾಚ್ ರೆಫರಿ ಪ್ರದೀಪ್ ಜಯಪ್ರಕಾಶ್ ಹಾಗೂ ಈ ಇಡೀ ಘಟನೆಯ ವಿಡಿಯೋ ಸಾಕ್ಷಿಗಳು ಮತ್ತು ಆನ್ಫೀಲ್ಡ್ ಅಂಪೈರ್ಗಳ ವರದಿಯನ್ನ ತೀವ್ರವಾಗಿ ಪರಿಶೀಲಿಸ್ತಾ ಇದ್ದಾರೆ. ಸಂಭವನೀಯ ಶಿಕ್ಷೆ ನೋಡಿ. ಐಸಿಸಿ ನೀತಿ ಸಂಹಿತೆಯಲ್ಲಿ ತಪ್ಪಿತಸ್ಥರು ಅಂತ ಸಾಬೀತಾದ್ರೆ ವೈಭವ್ ಸೂರ್ಯವಂಶಿ ಅವರಿಗೆ ಪಂದ್ಯ ಶುಲ್ಕದ 100% ವರೆಗೆ ದಂಡವನ್ನ ವಿಧಿಸಬಹುದು. ಪಂದ್ಯ ನಿಷೇಧ ನೋಡಿ. ಮ್ಯಾಚ್ ರೆಫರಿ ಈ ಘಟನೆಯನ್ನ ಗಂಭೀರವಾಗಿ ಪರಿಗಣಿಸಿದ್ರೆ ವೈಭವ್ ಸೂರ್ಯವಂಶಿ ಅವರನ್ನ ಕೆಲವು ಪಂದ್ಯಗಳಿಂದ ನಿಷೇಧ ಮಾಡಬಹುದು. ಇದೀಗ ಮೈದಾನದಲ್ಲಿ ಅಶಿಸ್ತು ತೋರಿದ ಶ್ರೀಲಂಕಾದ ವಿಶೇನ್ ಹಾಲಂಬಾ ಹಾಗೆ ವೈಭವ್ ಸೂರ್ಯವಂಶಿ ವಿರುದ್ಧ ಮ್ಯಾಚ್ ರೆಫರಿ ಪ್ರದೀಪ್ ಜಯಪ್ರಕಾಶ್ ಯಾವ ರೀತಿಯಾದಂತಹ ಕ್ರಮವನ್ನ ಕೈಗೊಳ್ಳಲಿದ್ದಾರೆ ಅನ್ನೋದಕ್ಕೆ ಸದ್ಯದ ಕುತೂಹಲ ಆಗ್ತಾ ಇರುವಂತದ್ದು. ಎಸ್ ನೋಡಿ, ಒಂದು ಕಡೆ ಈಗಾಗಲೇ ವೈಭವ್ ಸೂರ್ಯವಂಶಿಗೆ ಬ್ಯಾನ್ ಮಾಡ್ತಾರಾ ಅನ್ನುವಂತ ಚರ್ಚೆ ಕೂಡ ಉದ್ಭವ ಆಗ್ತಾ ಇದೆ. ಆ ಸೋಲಿನ ಆಟದ ನಂತರ ವೈಭವ್ ಸೂರ್ಯವಂಶಿ ಅಖಾಡದಲ್ಲೇ ಆರ್ಭಟಿಸ್ಬಿಡ್ತಾರೆ. ಶ್ರೀಲಂಕಾ ಆಟಗಾರ ಕೆಣಕಿದಾಗ ಈ 15 ವರ್ಷದ ಪುಟ್ಟ ಪೋರ ಅಂದ್ರೆ ಯುವ ಆಟಗಾರ ತೋರಿಸಿದಂತಹ ಆವೇಶ ನಿಜಕ್ಕೂ ಕೂಡ ಅಲ್ಲಿದ್ದಂಥವರಿಗೆ ಏನಾಗ್ತಾ ಇದೆ, ಯಾಕಿಷ್ಟು ಅಗ್ರೆಸಿವ್ ಆಗಿ ಮಾತಾಡ್ತಿದ್ದಾರೆ ವೈಭವ್ ಸೂರ್ಯವಂಶಿ, ಇಫ್ ಇನ್ ಕೇಸ್ ಏನಾದ್ರೂ ರ್ಯಾಶ್ ಆಗಿ ನಡ್ಕೊಂಡ್ರೆ ಏನೇನೆಲ್ಲ ಪ್ರಾಬ್ಲಮ್ ಆಗುತ್ತೆ ಅಂತ ಅವ್ರಿಗೆ ಗೊತ್ತಿದ್ದು ಗೊತ್ತಿಲ್ಲದೆ ಮಾಡಿದ್ರು ಏನೋ ಗೊತ್ತಿಲ್ಲ. ಬಟ್ ಇದೀಗ ಇದು ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಗ್ತಾ ಇದ್ದು, ಇದನ್ನ ಯಾವ ರೀತಿ ಏನು ಈ ಟೀಮ್ ಪರಿಗಣಿಸುತ್ತೆ, ವೈಭವ್ ಸೂರ್ಯವಂಶಿ ನಿಜವಾಗ್ಲೂ ಕೂಡ ಬ್ಯಾನ್ ಆಗ್ತಾರಾ ಅಥವಾ ಇದಿಲ್ಲಿಗೆ ಇತ್ಯರ್ಥ ಆಗುತ್ತಾ, ಅವರ ಲೈಫ್ ಕೆರಿಯರ್ಗೆ ಯಾವುದೇ ರೀತಿಯಾದಂತಹ ಎಡವಟ್ಟುಗಳು ಆಗುತ್ತಾ ಆಗಲ್ವಾ ಅನ್ನೋದನ್ನ ಕಾದಷ್ಟೇ ನೋಡ್ಬೇಕಾಗಿದೆ. ಇದಾಗಿತ್ತು ಇವರಿಗಿನ ಅಪ್ಡೇಟ್. ನೋಡ್ತಾ ಇರಿ ಸ್ಪೀಡ್ ನ್ಯೂಸ್, ಸುದ್ದಿ ನಿಮ್ಮದು, ವೇಗ ನಮ್ಮದು.